ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನೀಲನ್ ಅವರು ಈಗ ಅರೆಸ್ಟ್ ಆಗ್ತಾರಾ ಅಥವಾ ಬಚಾವ್ ಆಗ್ತಾರಾ? ಇದು ಈಗ ಕಾದು ನೋಡುವಂಥ ಸುದ್ದಿ. ಕಳೆದ 5-6 ಎಪಿಸೋಡ್ಗಳನ್ನು 2 ತಿಂಗಳಿಂದ ನಾವು ಬೆನ್ನತ್ತಿದ್ದು. ಏನು ವರದಿ ಬರ್ತಿದೆ ನಿಜವಂತ ವರದಿಯನ್ನು ನಾವು ಮಾಡ್ತಾಯಿದ್ದು. ಸರ್ಕಾರ ಎಚ್ಚೆತ್ಕೊಳ್ಬೇಕು, ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು, SP ಅವರು ಎಚ್ಚೆತ್ಕೊಳ್ಬೇಕು, ನಗರ ಆಯುಕ್ತರು ಎಚ್ಚೆತ್ಕೊಳ್ಬೇಕು, ನಗರ ಆಯುಕ್ತ ಭೂಷಣ್ ಅವರು ಎಚ್ಚೆತ್ಕೊಳ್ಬೇಕಂತ ಹೇಳಿದ್ವಿ ನಾವು. ಇದಕ್ಕಿಂತ ಮೊದಲು ಕಡೂರದಲ್ಲಿ ಒಂದು ಭಾಷಣ ಮಾಡಿದರು. ಆ ಸಂಘಟನೆಯವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಅಮೌಂಟ್ ಕೇಳಿದ್ರು ಅಂತ ಸುದ್ದಿ ಇದೆ. 1 ಕೋಟಿ ರೂಪಾಯಿ ಕೇಳಿದರು. ಆದರೆ ಈತ 50 ಲಕ್ಷಕ್ಕೆ ಬಗೆಹರಿಸ್ಕೊಂಡು ಬಂದಿದ್ದ ಅಂತೇಳಿ ಒಂದು ಸುದ್ದಿನೂ ಇದೆ. ಆ ಸಂಘಟಕರು ಸರಿಯಾಗಿ ನೀವು ಮಾಡಿಲ್ಲ ಅಂತ ವೇದಿಕೆ ಮೇಲೆ ಈ ಶಿವಾನಂದ್ ನಿಲ್ಲರು ತರಾಟೆ ತೆಗೆದುಕೊಂಡದ್ದು. ಅದು ಹಳೆ ಕತೆ. ಈಗ 4,600 ಕೋಟಿಗಿಂತ ಹೆಚ್ಚು ಇದು ಮಲ್ಟಿ ಲೆವೆಲ್ ಸ್ಕ್ಯಾಮ್ ಇರೋದರಿಂದ ಇದನ್ನು COD ತನಿಖೆ ಮಾಡ್ತಿರೋ ಅಥವಾ ಇನ್ನಾದರೂ ಯಾವುದೋ ಸ್ವತಂತ್ರ ತನಿಖೆಗೆ ಕೊಡಲೇಬೇಕಾಗ್ತದೆ. ಯಾಕಂದ್ರೆ 8 ಕಾರುಗಳನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಆ 8 ಕಾರುಗಳು ಜಪ್ತಾಗಬೇಕು. ಕರಿವೇದವರಿಗೆ 2 ಕೊಟ್ಟಿದ್ದಾರೆ. ನಂತರ ಅನೇಕ ಸಂಘಟನೆಗಳಿಗೂ ಕೂಡ ದುಡ್ಡು ಕೊಟ್ಟಿದ್ದಾರೆ. ಪತ್ರಿಕೆಯವರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ನಮ್ಮ ಸುದ್ದಿ. ಯೂಟ್ಯೂಬ್ದವ್ರಿಗೆ ಕೂಡ ದುಡ್ಡು ಕೊಟ್ಟಿದ್ದಾರೆ ಸುದ್ದಿ. ಯಾಕಂದ್ರೆ ನಾವು ಇಬ್ಬರೇ ವರದಿಯನ್ನು ಮಾಡ್ತಾಯಿದ್ದು, ನೇರವಾಗಿ ವರದಿಯನ್ನು ಮಾಡ್ತಾಯಿದ್ದು. ಅದರ ನಡುವಿನವ್ರು ಹೇಳಿದ್ರು ಇವರು ಯೂಟ್ಯೂಬ್ದಿಂದ ಏನಾಗೋದೈತೆ, ನಮ್ಮ ಕಡೆ ಸಾಕಷ್ಟು ಸ್ಟೇಟ್ ಲೆವೆಲ್ TVಗಳಿದ್ದಾವೆ, ವರದಿ ಸಾಕಷ್ಟು ನಮ್ಮ ಪರವಾಗಿನೇ ಇದ್ದಾವೆ ಅಂತ ಹೇಳಿದ್ರು. ಇವರು ತಪ್ಪು ಮಾಡಿದ್ದು ಎಲ್ಲಿ ಅಂತಂದರೆ, ನನ್ನ ಕಡೆ 15,000 ಬಂದೂಕಗಳಿವೆ, ನಾನು 8,000 ಕೋಟಿ ಟರ್ನ್ ಓವರ್ ಇದೆ, ಜನ ನಂಬರ್ ಹಚ್ಚಿ ದುಡ್ಡನ್ನು ತುಂಬ್ತಾ ಇದ್ದಾರೆ, ಮಾಜಿ ಸೈನಿಕರು ಹೆದರೋದಿಲ್ಲ, ಹೆದರಬಾರ್ದು, ದುಡ್ಡು ಬೇಕಾದ್ರೆ ನನ್ನ ಕಡೆ ಬರ್ರಿ, ಸಾಲಿಯಾರ ಕಳ್ಯಾಕೆ ಹೋಗ್ಬೇಡ್ರಿ ಅಂಥೇಳಿ ಹೇಳಿ ಜನರನ್ನು ಒಂದು ಆಕರ್ಷಣೀಯ ಒಂದು ರೀತಿಯಲ್ಲಿ ಮಾತಾಡ್ತಾಯಿದ್ರು. ಅದು ಈ ತನಿಖೆಗೆ ಮುಳುವಾಗಿರುವಂಥ ಸಾಧ್ಯತೆ ಹೆಚ್ಚಿದೆ. ಇನ್ನು ಜಿಲ್ಲಾಧಿಕಾರಿ ಅವರು ನಿನ್ನೆ ಆದೇಶವನ್ನು ಮಾಡಿದರು. ಆ ಆದೇಶದ ಪ್ರಕಾರ ಏನಿದೆ ಅಂತಂದರೆ, ಕರ್ನಾಟಕ ಠೇವಣಿದಾರರ ಹಿತರಕ್ಷಣಾ ಕಾಯ್ದೆ ಸೆಕ್ಷನ್ 2004 ಸೆಕ್ಷನ್ 3/1, 3/2 ಮತ್ತು 4ರ ಅಡಿ ಠೇವಣಿ ಸಂಗ್ರಹ, ಚರಾಸ್ತಿ, ಸ್ಥಿರಾಸ್ತಿ ಹಾಗೂ ಬ್ಯಾಂಕ್ ವ್ಯವಹಾರ ಸೇರಿದಂತೆ ನೀವು ತನಿಖೆ ಮಾಡಬೇಕಂತೇಳಿ ಆದೇಶವನ್ನು ನೀಡಿದರು. ನಂತರ ಸಹಕಾರಿ ಸಂಘಗಳ ಏನು ಉಪನಿರ್ದೇಶಕರು ಅವರು ತನಿಖೆಯಲ್ಲಿ ಭಾಗವಹಿಸಿದರು. ಇನ್ನು ಎಷ್ಟು ದೊಡ್ಡ ಪ್ರಕರಣ ಇದು ಅಂತಂದರೆ, ಇದೊಂದು ತನಿಖೆಯ ದೊಡ್ಡ ಪ್ರಮಾಣದಲ್ಲಿ ತನಿಖೆ ಆಗಬೇಕು. ಸ್ಥಳೀಯ ಮಟ್ಟದಲ್ಲಿ ತನಿಖೆ ಆಗಲೇಬಾರ್ದು. ಅದರ ತನಿಖೆಗಿಂತ ಮೊದಲು, ರೇಡ್ಗಿಂತ ಮೊದಲು ಯಾರಾದರೂ ಇವರಿಗೆ ಇಂಟಿಮೇಷನ್ ಕೊಟ್ಟಿದ್ರಾ ಅದು ಕೂಡ ತನಿಖೆ ಆಗಬೇಕು. ಯಾಕಂದರೆ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈತನ ಹಿಂದೆ ಇದ್ದರು. ನಮಗೆ ಗೊತ್ತೇ, ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ, ಹೋರಾಟಗಾರರು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ, ಸಂಘ ಸಂಸ್ಥೆಗಳು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ನಿನ್ನೆ ಒಂದು ಫೋನ್ ಬಂದಿತ್ತು ನಮಗೆ, ಇಲ್ಲ ಭಾಳ ಪ್ರಾಮಾಣಿಕದ್ದಾರೆ, ದುಡ್ಡನ್ನು 8 ವರ್ಷದಿಂದ ಸರಿಯಾಗಿ 1ನೇ ತಾರೀಕೆ ಕೊಡ್ತಾಯಿದ್ರು, ನಮ್ಮದು 1 ಲಕ್ಷ ಇತ್ತಂದ್ರೆ 3,000 ಪ್ರತಿ ತಿಂಗಳು ನಮಗೆ ಬಂದು ಮುಟ್ತಿತ್ತು, ಇಂಥ ಪ್ರಾಮಾಣಿಕರ ಮೇಲೆ ನೀವು ವರದಿ ಮಾಡಬಾರ್ದು ಅಂತ ಹೇಳಿದ್ರು ಅವರು. ನಮಗೆ ನಿನ್ನೆ ಗೊತ್ತಾಯ್ತು. ಆದರೆ ಅದಕ್ಕಿಂತ ಮೊದಲು ಇವರು ಏನೇನು ಹೇಳಿದರು ಅದೇ ಇವರಿಗೆ ಮುಳು ಆಯಿತಾ, ಅಥವಾ ಇವ್ರ ಹಿಂದೆ ಮಂಜು ಗಡ್ಡೆನವ್ರು ಅಂತ ಇರೋದಾರಲ್ಲ, ಅವ್ರೇನಾದರೂ ದಾರಿ ತಪ್ಪಿಸಲೇಬೇಕು. ಯಾಕಂದರೆ ನಾವು ಇಬ್ಬರು ಯೂಟ್ಯೂಬ್ ಚಾನಲ್ದಿಂದ ಈ ಸರ್ಕಾರಕ್ಕೆ ಮೇಲಿಂದ ಮೇಲೆ ಗಮನವನ್ನು ಸೆಳೀತಾಯಿದ್ದು. ಆದರೆ ಅವರನ್ನು ದಿಶಾಬೋಲು ಮಾಡಿದರು ಅಂತ ಹೇಳ್ಬೋದು. ಇನ್ನು ಪೊಲೀಸ್ ಇಲಾಖೆಯವರು ಅವರು ಕೂಡ ಸಹಕಾರವನ್ನು ಇವರಿಗೆ ವ್ಯಕ್ತಪಡಿಸ್ತಾನೆ ಇದ್ದರು. ಅದು ಕೂಡ ನಮಗೆ ಗೊತ್ತಿತ್ತು, ಯಾವ್ಯಾವ ಪೊಲೀಸರು ಇವನ ಜೊತೆ ಇದ್ದಾರೆ ಅಂಥೇಳಿ. ನಂತರ ಗುಜರಾತಲ್ಲಿ ನಾನು ಮೆಣಸಿನ್ಕಾಯಿ ಮಾಡಿದ್ದೇನೆ, ಎಕ್ಸ್ಪೋರ್ಟ್ ಮಾಡಿದ್ದೇನೆ, ಅದು ಕೂಡ ತನಿಖೆ ಆಗಬೇಕು. ಒಟ್ಟಾರೆ ಈ ಎಲ್ಲ ತನಿಖೆ ಆಗಬೇಕಾದ್ರೆ ಈ ಸ್ಥಳೀಯ ಏನು ತನಿಖೆ ನಡೆದಿದೆ AC ನೇತೃತ್ವದಲ್ಲಿ ಅದು ಈಗ ಶಿಫ್ಟ್ ಆಗಬೇಕು. COD ತನಿಖೆ ಆಗಬೇಕು ಅಥವಾ ಇನ್ಯಾವುದೇ ತನಿಖೆಯನ್ನು ಮಾಡಬೇಕು. ಅಥವಾ ED ಅವರು ಕೂಡ ಇಲ್ಲಿ ಎಂಟ್ರಿ ಆಗಬೇಕಾಗ್ತದೆ. ಯಾಕಂದ್ರೆ ದೊಡ್ಡ ಮೊತ್ತದ ಹಗರಣ ಇದು. ED ಇಲ್ಲಿ ಭಾಗವಹಿಸಬೇಕಾದ್ರೆ 10,000 ಕೋಟಿಗಿಂತ ಮೇಲೆ ಹಗರಣ ಇರಬೇಕಂತ ಒಂದು ನಿಯಮ ಇದೆ. ಇದು 10,000 ಕೋಟಿಗಿಂತ ಹೆಚ್ಚಾಗಬಹುದು. ಇನ್ನು ಇಲಾಖೆ ಅಧಿಕಾರಿಗಳು ಬೇಗನೆ ಎಚ್ಚೆತ್ಕೊಂಡ್ರು. ಯಾಕಂದರೆ ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಮತ್ತು ಸಾಮಾಜಿಕ ಕಳಕಳಿಯಿಂದ ಈ ವರದಿಯನ್ನು ಮಾಡ್ತಾಯಿದ್ದು. ನಮಗೆ ಒಂದು ಜಯ ಸಿಕ್ಕಿದೆ. ಈಗ ಜನ ಹೇಳ್ತಾರೆ ನಿಮಗೆ ಮೊದಲನೇ ಜಯ ಅಂತ. ಇಲ್ಲ, ಇದು ನಮ್ಮದು 10ನೇ ಜಯ. ಯಾಕಂದರೆ 9 ಜಯಗಳನ್ನು ಈಗಾಗಲೇ ಹಾಯ್ದಿಲ್ಲಿ ಪತ್ರಿಕೆ ಇದ್ದಾಗ ನಾವು ಮಾಡಿ ತೋರಿಸಿದ್ದೇವೆ. ಅದನ್ನು ಈಗ ಹೇಳುವಂಥ ಅಗತ್ಯ ಇಲ್ಲ. ಯಾಕಂದರೆ 25 ವರ್ಷ ಹಾಯ್ದಿಲ್ಲಿ ಪತ್ರಿಕೆಯನ್ನು ನಡೆಸೋದು, ಅವಾಗ ಕೂಡ 9 ಜಯಗಳು ಸಿಕ್ಕಿವಾದ್ರೆ ನಾವು ಯಾರಿಗೆ ಹೇಳ್ತಾ ಇರಲಿಲ್ಲ. ಇದು ಮೊದಲನೇ ಜಯ ಅಂತೇಳಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದಾರೆ, ಫೇಸ್ಬುಕ್ದಲ್ಲಿ, ನಂತರ ಯೂಟ್ಯೂಬ್ದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇದು ತನಿಖೆ ಸಂಪೂರ್ಣ ಆಗಬೇಕು. ಯಾಕಂದರೆ ಈ ಹಿಂದೆ
ಸಂಜೆ ತೆಂಗಿನಕಾಯಿ ಒಂದು ಎಮ್ಮೆ ಕೊಟ್ಟರೆ ಒಂದು ಎಮ್ಮೆ ಖರೀದಿ ಮಾಡಿದ್ರೆ 3 ಎಮ್ಮೆ ಫ್ರೀಯಾಗಿ ಕೊಡ್ತಾ ಅಂತ ಹೇಳಿದರು. ಅವರು ಕೂಡ ನಾಪತ್ತೆ ಆದರು. ನಂತರ ಈಜಿ ಡಯಲ್ ಅಂತ ಒಂದಿತ್ತು ನೆಹರು ನಗರದಲ್ಲಿ. ಅಲ್ಲಿ ದೊಡ್ಡ ದೊಡ್ಡ ಮಂದಿಗೆ ಟೋಪಿ ಹಾಕಿದ್ದವ, 4 ಸೆಕ್ಯೂರಿಟಿ ಗಾರ್ಡ್, 4 ಬಂದೂಕುಗಳನ್ನು ಇಟ್ಟಿದ್ದ. ಯಾರೂ ಗಮನ ಹರಿಸಲಿಲ್ಲ. APMC ಪೊಲೀಸ್ ಸ್ಟೇಷನಲ್ಲಿ ಇಂದಿಗೂ ಕೂಡ ಕೇಸಿದೆ, ಓಡಿ ಹೋಗಿದ್ದಾನಂತೇಳಿ. ಅಟ್ರಾಸಿಟಿ ಕೇಸ್ ಆಗಿತ್ತು ಅವನ ಮೇಲೆ. ಆ ಅಟ್ರಾಸಿಟಿ ಕೇಸ್ ಬಚಾವಲಿಕ್ಕೆ ಡೂಪ್ಲಿಕೇಟ್ ಅಡ್ರೆಸ್ ಕೊಟ್ಟು ಬಚಾವಾಗಿದ್ದ. ಮರನೇ ದಿವಸ ಇಲ್ಲಿ ಖಾಲಿ ಮಾಡಿದ್ರು. ಇಲ್ಲಿ ವಿವೇಕರಾವ್ ಪಾಟೀಲ್ ಅವರು ಕೂಡ ಅಲ್ಲಿ ದುಡ್ಡು ತುಂಬಿದ್ರು 10 ಲಕ್ಷ. ಯಾಕಂದರೆ ನಾಳೆ ನಾಡ್ದು 20 ಲಕ್ಷ ಕೊಡ್ತಾ ಅಂತ ಹೇಳಿದ್ದೆ, ಒಂದು ವಾರಕ್ಕೆ ಡಬಲ್. ಇನ್ನು ಜಪಾನ್ ಬೆಡ್ಡ ಅದು ಗೊತ್ತಿದೆ. ಇಂಥ ಹಗರಣಗಳು ಸಾಕಿದೆ. ಇನ್ನೊಂದು ಹಗರಣ ಇದೆ, ಇನ್ನೊಂದು 2 ದಿವಸದಲ್ಲಿ ಇಂಥದ್ದೇ ಒಂದು ಬೆಳಗಾವಿಯಲ್ಲಿ ಒಂದು ದೊಡ್ಡ ಹಗರಣ ಇದೆ. ಅದನ್ನು ನಾವು ಕಂಡು ಹಿಡಿದೇವೆ, ಅದನ್ನು ಕೂಡ ಪ್ರಸಾರ ಮಾಡ್ತೇವೆ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಈ ಶಿವಾನಂದ ನೀಲ್ ಅವ್ರಿಗತ್ತಲೆ ಅಲ್ಲಿಲ್ಲ. ಹೆಲಿಕಾಪ್ಟ್ರಲ್ಲಿ ಅಡ್ಡಾಡೋದು, ವಿಮಾನದಲ್ಲಿ ಅಡ್ಡಾಡೋದು, 4-5 ಕಾರುಗಳನ್ನು ತಗೋದು, ಸ್ಟೈಲ್ ಮಾಡೋದು ಇಲ್ಲ. ಆತ ರಿಯಲ್ ಎಸ್ಟೇಟ್ದಲ್ಲಿ ದುಡ್ಡನ್ನು ಹೂಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಹೇಳ್ತೇವೆ. ಒಟ್ಟಾರೆ ಶಿವಾನಂದ ನೀಲನವ್ರನ್ನ ಯಾವ ರೀತಿ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗ್ತಾರೆ ನಾವು ಕೂಡ ಕಾದು ನೋಡ್ತೇವೆ. ನಾಳೆ ಮತ್ತೊಂದು ಎಪಿಸೋಡನ್ನು ಇದರ ಬಗ್ಗೆ ಮಾಡ್ತೇವೆ. ಯಾಕಂದರೆ ಇನ್ನೂ ತನಿಖೆ ನಡೆದಿದೆ. ಎಷ್ಟು ಅಮೌಂಟ್ ಸಿಕ್ಕಿದೆ ಅಥವಾ ಕಾಗದ ಪತ್ರ ಏನು ಸಿಕ್ಕಿದೆ, ಎಲ್ಲೆಲ್ಲಿ ಆಸ್ತಿ ಎಲ್ಲ ಮುಟ್ಟುಗಳು ಹಾಕ್ಬೇಕು. ಆ ತಾಕತ್ತಿದೆಯಾ ಇಡಿಗೆ ಮಾತ್ರ ಇದೆ. ಇಡಿ ಅವರು ಇದ್ರ ಎಂಟ್ರಿ ಆಗ್ತಾರೋ ಅಥವಾ COD ತನಿಖೆಗೆ ಜಿಲ್ಲಾಧಿಕಾರಿ ಆದೇಶ ಮಾಡ್ತಾರೋ ಕಾದು ನೋಡಬೇಕು. ಅವ್ರ ಹಿಂಬಾಲಕರೇ ಇವರನ್ನು ಹಳ್ಳಕ್ಕೆ ತೂಡಿದಾರೆ ಅಂತ ಹೇಳ್ಬೋದು. ಕಾರ್ಪೊರೇಷನ್ ಕಮಿಷನರ್ ಏನೋ ಹೇಳಿದ್ದಾರೆ, ಪರ್ಮಿಷನ್ ಇಲ್ಲದೆ ಬೋರ್ಡ್ಗಳನ್ನು ಹಾಕಿದ ಅಂತ. ಅದರ ಸರ್ದಾರ್ ಹೈಸ್ಕೂಲಲ್ಲಿ ಏನು ಕಾರ್ಯಕ್ರಮ 17ನೇ ತಾರೀಕಿಗೆ ನಡೀತಿದೆ ಕಾದು ನೋಡಬೇಕು. ನಡೆಯುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ. ಇದರ ಸಮಗ್ರ ವರದಿಯನ್ನು ಒಪ್ಪಿಸಬೇಕು. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಸಂಗೊಳ್ಳಿ ರಾಯಣ್ಣ ಕೋಆಪರೇಟಿವ್ ಸೊಸೈಟಿ ಅದು ಕೂಡ 2,000 ಕೋಟಿ ಹಗರಣ ಆಯ್ತು. ಇಲ್ಲಿ ನಂತರ ಬೈಲೊಂಗಲ್ದ ರಾಣಿ ಚೆನ್ನಮ್ಮ ಕ್ರೆಡಿಟ್ ಸವಾರ್ ಸಹಕಾರಿ ಅಲ್ಲಿ ಕೂಡ ಸಾಧನ ಅವರು ಕೂಡ ಲಕ್ಷಾಂತರ ಜನರಿಗೆ ಟೋಪಿ ಹಾಕಿದರು. ಈಗ ಇಲ್ಲೂ ಕೂಡ ಈ ಶಿವಾನಂದ ನೀಲನವರ ಟೋಪಿ ಹಾಕ್ತಾರ ಅಥವಾ ಓಡಿ ಹೋಗ್ತಾರ ಅಥವಾ ಯಾರ ಕೈಗೆ ಸಿಗೋದಿಲ್ಲ, ಅದನ್ನು ಕಾದು ನೋಡ್ಬೇಕು. ಯಾಕಂದ್ರೆ ಅವ್ರು ಹೇಳ್ತಾರೆ, ನಾನು ಯಾರಿಗೆ ಹೆದರೋದಿಲ್ಲ, ಯಾರಿಗೆ ಬೆದರೋದಿಲ್ಲ ಅಂತ. ಇದು ತನಿಖೆಯನ್ನು ಪೂರ್ಣಗೊಳಿಸ್ಬೇಕಂತ ಕೇಳ್ಕೊತೇವೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶಿವಾಗಲಿ. ನಮಸ್ಕಾರ.